ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗೋಣ ಪಟ್ ನನಗೆ ಬೇಗ ಚಾನಲ್ಗೆ ನಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವಿತೌಟ್ ಮೇಕಿಂಗ್ ಎನಿ ಡಿಲೇ ಮೊದಲನೇ ಮ್ಯಾಟರು ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಕನ್ಫರ್ಮ್ ಮಾಡಿದರೆ ನಾವು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಆಡೋದಕ್ಕೆ ಸಿದ್ಧವಾಗಿದ್ದೀವಿ ಯಾವುದೇ ಅಡ್ಡಿ ಆತಂಕ ಏನು ಇಲ್ದಂಗೆ ನಾವು ಪಾಕಿಸ್ತಾನದವ್ರಿಗೆ ಟೂರ್ನಮೆಂಟ್ನ ಆರ್ಗನೈಸ್ ಮಾಡೋದಕ್ಕೆ ಬಿಡ್ತಾ ಇದ್ದೀವಿ ಅಂತ ಅಫ್ಘಾನಿಸ್ತಾನದವ್ರಿಗೆ ಅಫಿಷಿಯಲಿ ಕನ್ಫರ್ಮ್ ಮಾಡಿಬಿಟ್ಟಿದ್ರೆ ನಾವು ಅಫ್ಘಾನಿಸ್ತಾನದವ್ರು ಕೂಡ ಬ್ಯಾಕ್ ಫುಟಲ್ಲಿ ಇರ್ತಾರೆ ಕ್ಲಾಶ್ ಇರೋದ್ರಿಂದ ಸ್ವಲ್ಪ ಅಂತ ಅನ್ಕೊಂಡಿದ್ವಿ ಬಟ್ ಅಫ್ಘಾನಿಸ್ತಾನದವರು ಅಪ್ರೂವ್ ಮಾಡಿಬಿಟ್ಟಿದ್ರೆ ಇವಾಗ ಇಂಡಿಯಾ ಒಂದನೇ ಬ್ಯಾಕ್ ಫುಟ್ ಅಲ್ಲಿ ನಿಂತ್ಕೊಂಡಿದೆ ಸೊ ಇಂಡಿಯಾ ರಿಲೇಟೆಡ್ ಕೂಡ ಒಂದು ಅಪ್ಡೇಟ್ ಬರ್ತಾ ಇದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹೇಳಿದ್ದಂತೆ ಐಸಿಸಿ ಅವ್ರನ್ನೇ ಕನ್ವಿನ್ಸ್ ಮಾಡಬೇಕು ಆ ಜವಾಬ್ದಾರಿ ನಮ್ದಲ್ಲ ಐಸಿಸಿ ನೀವೇ ಕನ್ವಿನ್ಸ್ ಮಾಡಿ ಇಂಡಿಯಾಗೆ ಬಂದ್ಬಿಟ್ಟು ಇಲ್ಲಿ ಆಡೋದಕ್ಕೆ ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ದಂತೆ ನಾವೆಲ್ಲ ಕನ್ವಿನ್ಸ್ ಮಾಡಕ್ಕೆ ಬರಲ್ಲ ಅಂತ ಇವ್ರು ಕನ್ವಿನ್ಸ್ ಮಾಡಿದ್ರೆ ನಾವು ಕೇಳೋದಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು ಐಸಿಸಿನೇ ಕನ್ವಿನ್ಸ್ ಮಾಡಿ ಅದು ಇದು ಅಂತೆಲ್ಲ ಹೇಳಿದ್ದಂತೆ ಪಾಕಿಸ್ತಾನ ಸೊ ಐಸಿಸಿ BCCಗೆ ಕನ್ವಿನ್ಸ್ ಮಾಡೋದು ಇದೆಲ್ಲ ನಂಗೆ ಯಾಕೋ ಕಾಣಿಸ್ತಾ ಇಲ್ಲ ಹೈಬ್ರಿಡ್ ಮಾಡಲ್ ಅದೇ ನಾನು ಯಾವಾಗಲೂ ಹೇಳುವಾಗ ಹೈಬ್ರಿಡ್ ಮಾಡಲಲ್ಲೇ ಆಗಬಹುದು ಅಂತ ನಾನು ಸಹ ಅಂದ್ಕೊಂಡಿದ್ದೀನಿ ನೋಡೋಣ ಅದೇನಾಗುತ್ತೆ ಅಂತ ಬಟ್ ಅಫ್ಘಾನಿಸ್ತಾನದವ್ರು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲೇ ಆಡ್ತಾರಂತೆ ಬಿಡಿ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅಷ್ಟೇ ನಾವು ಇಂಡಿಯಾದವ್ರು ಹೋಗ್ತಿಲ್ಲ ಅಂತ ಎಲ್ಲರೂ ಯಾರು ಹೋಗ್ಬೇಡಿ ಅಂತ ಹೇಳೋಕ್ಕಾಗತ್ತಾ ಆಗಲ್ಲ ಅದು ಸೊ ಅಫ್ಘಾನಿಸ್ತಾನದವ್ರು ಹೋಗಿ ಅಲ್ಲೇ ಆಡಲಿ ನಾವು ಮಾತ್ರ ಬೇರೆ ಕಡೆ ಹೋಗ್ಬಿಟ್ಟು ಆಡೋಣ ಅವ್ರನ್ನ ಕರೆಸ್ಕೊಳ್ಳೋಣ ಆಡೋದಕ್ಕಷ್ಟೇ ಅಪೇಟ್ ಬಿಟ್ಟು ಗುಜರಾತ್ ಟೈಟನ್ಸ್ ಇಂದ ಕಿತ್ತಾಕ್ಬೇಕು ಅಂತ ಅನ್ಕೊಂಡಿದ್ರಂತೆ ಆಶೀಶ್ ನೆಹ್ರಾ ಅವ್ರನ್ನ ಜೊತೆಗೆ ವಿಕ್ರಮ್ ಸೋಲಂಕಿ ಅವ್ರನ್ನ ಕೂಡ ಕಿತ್ತಾಕ್ಬೇಕು ಗುಜರಾತ್ ಟೈಟನ್ಸ್ ಇಂದ ಅಂತ ಅನ್ಕೊಂಡಿದ್ರಂತೆ ಸೊ ಇವಾಗ ಬರ್ತಂತ ಒಂದು ಸ್ಟನಿಂಗ್ ಅಪ್ಡೇಟ್ ರಪ್ಪನಂಗೆ ಬರ್ತಿರೋದೇನು ಅಂತಂದ್ರೆ ಯುವರಾಜ್ ಸಿಂಗ್ ಅವರು ಕೋಚಿಂಗ್ ಸ್ಟಾಫ್ ಅಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಗುಜರಾತ್ ಟೈಟನ್ಸ್ಗೆ ನೋಡೋಣ ಅದು ಏನೇನಾಗುತ್ತೆ ಅಂತ ಡೆವಲಪ್ಮೆಂಟ್ಸ್ಗಳು ಬಟ್ ಆಶೀಶ್ ನೆಹ್ರಾ ಅವ್ರನ್ನ ಕೆಳಗಡೆ ಹಾಕ್ಬೇಕು ಅಂತ ಅನ್ಕೊಂತ ಇರೋದಂತೂ ಇದೊಂದು ನಿಜ ಯುವರಾಜ್ ಸಿಂಗ್ ಬರ್ತಾರೋ ಬರೋದಿಲ್ಲ ಇದಂತೂ ಒಂದು ಕ್ವಶನ್ ಇದೆ ಸೊ ಇದಕ್ಕೆಲ್ಲ ಉತ್ತರ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಬರುತ್ತೆ ರಿಟೆನ್ಷನ್ ಪ್ರೋಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗಲೇ ಇದಕ್ಕೆಲ್ಲ ಒಂದು ಉತ್ತರನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಯುವರಾಜ್ ಸಿಂಗು ಈ IPL ಅಲ್ಲಿ ಯಾವ್ದನ್ನ ಕೋಚಿಂಗ್ ಸ್ಟಾಫ್ ಅಲ್ಲಿ ಇರೋದಿಲ್ವಾ ಅಂತ ಅಪೇಟ್ ಮಂತ್ರಿ ಉಮ್ರಾನ್ ಮಾಲಿಕ್ ನ ಬಿಡಬೇಕು ಅಂತ ಅನ್ಕೊಂಡಿದ್ರಂತೆ SRH ಅವರು ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಏನ್ ಸ್ಪೆಷಲ್ ಇದೆ ಇದೊಂದು ಮ್ಯಾಟ್ರು ಇದೊಂದು ಹೇಳ್ಬೇಕಾ ನೀನು ಅನ್ನೋ ಕೇಳ್ತೀರಾ ಹೌದು ಇದು ಮೆಗಾ ಆಕ್ಷನ್ ಆಗಿರೋದ್ರಿಂದ ಚಿಕ್ಕ ಪ್ಲೇಯರ್ಸ್ಗಳೆಲ್ಲ ಯೂಶಲಿ ಬಿಟ್ಟೇ ಬಿಡ್ತಾರೆ ಉಮ್ರಾನ್ ಮಾಲಿಕ್ನ 100% ರಿಲೀಸ್ ಮಾಡ್ತಾರೆ ಇವ್ರಿಗೇನೋ ಬೇಡಿಕೆ ಬೇರೆ ಐತೆ ಅಂತ ಕೆಲವು ಫ್ರಾಂಚೈಸ್ಗಳಿಂದ ನೀವು ಅವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತಂದ್ರೂ ಕೂಡ ಈಚೆ ಕಡೆ ಬಂದ್ಬಿಡಿ ಗುರು ನೀವು ಅನ್ನೋ ಥರ ಫ್ರಾಂಚೈಸ್ಗಳೆಲ್ಲ ಸ್ವಲ್ಪ ಡಿಮ್ಯಾಂಡ್ ಇಟ್ಟಿದ್ರಂತೆ ಅಲ್ಲಿ ನಿನಗೆ ಅಷ್ಟೊಂದು ನಿನ್ನ ಯೋಗ್ಯತೆಗೆ ತಕ್ಕನಾಗಿ ನಿನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ SRH ಅಲ್ಲಿ ನಿನಗೆ ಬಾಗುರು ಇಲ್ಲಿ ನಾನು ಹೆಂಗೆ ಕೊಡ್ತೀನಿ ಆಪರ್ಚುನಿಟಿ ಅಂತಂದರೆ ಮುಟ್ಟು ನೋಡ್ಕೋಬೇಕು ನೀವು ಆ ಥರ ಆಪರ್ಚುನಿಟಿ ನಾನು ಕೊಡ್ತೀನಿ ಅಂತೆಲ್ಲ ಫ್ರಾಂಚೈಸ್ಗಳು ಸ್ವಲ್ಪ ಚೆನ್ನಾಗಿ ಡಿಮ್ಯಾಂಡ್ ಬೇರೆ ಇಕ್ತಾ ಇದ್ರಂತೆ ಯಾವ ಫ್ರಾಂಚೈಸ್ಗಳು ಉಮ್ರಾನ್ ಮಾಲಿಕ್ಗೆ ಡಿಮ್ಯಾಂಡ್ ಇಕ್ತಾ ಇದ್ದಾವೆ ಅಂತ ಗೊತ್ತಿಲ್ಲ ನನಗೆ ಉಮ್ರಾನ್ ಮಾಲಿಕ್ ಸುಮ್ಮನೆ ಬಂದು ಪೇಸಲ್ಲಿ ಎತ್ತುಚ್ಚೋದಂಗೆ ಹಂಗೆ ಕಿತ್ ಹಾಕೋದೇ ಆಗೋಯ್ತು ಯಾವುದೇ ರೀತಿಯ ವೇರಿಯೇಷನ್ ಆಗಲಿ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಲಿ ರೀಸೆಂಟಾಗಂತೂ ನೋಡೋಕ್ಕೆ ಕಾಣಿಸಿಲ್ಲ ನೋಡೋಣ ಗುರು ಅದು ಯಾರೋ ಡಿಮ್ಯಾಂಡ್ ಇಟ್ಟಿದ್ದಿಲ್ಲ ಫ್ರಾಂಚೈಸ್ಗಳು ಆ ಫ್ರಾಂಚೈಸ್ಗಳು ಏನೋ ಕರ್ಸ್ಕೊಂಡಿವ್ರನ್ನ ಅದು ಏನು ಕಸಿ ಮಾಡ್ತಾರೆ ಅಂತ ಕಾದ್ ನೋಡೋಣ ಅಪ್ಡೇಟ್ ನಂಬರ್ 4 VVS ಲಕ್ಷ್ಮಣ್ ಅವರು LSG ಜೊತೆಗೆ ಕೊಲಾಬರೇಟ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ ಯಾವ ಒಂದು ಆಸ್ಪೆಕ್ಟ್ ಅಲ್ಲಿ ಅಂತ ಗೊತ್ತಿಲ್ಲ ಕೋಚಿಂಗ್ ಸ್ಟಾಫಲ್ಲಿ ಇರ್ತಾರೋ ಅಥವಾ ಮೆಂಟರ್ಗಿರಿ ಏನಾರು ಮಾಡ್ತಾರಾ ಅಥವಾ ಬೇರೆ ಏನಾರು ಮಾಡ್ತಾರಾ ಅಂತ ಗೊತ್ತಿಲ್ಲ ಒಟ್ನಲ್ಲಿ VVS ಲಕ್ಷ್ಮಣ್ LSGನ ಸೇರ್ಕೊಂತ ಇದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ ನೋಡೋಣ ಗುರು ಎಲ್ಲ ಜಸ್ಟು ಇದೊಂಥರ ಸ್ಪೆಕ್ಯುಲೇಷನ್ಸ್ ಅಷ್ಟೇನೆ ಇನ್ನೂ ಅಫಿಷಿಯಲ್ ಅಪ್ಡೇಟ್ಸ್ಗಳೆಲ್ಲ ಬಂದಿಲ್ಲ ಯಾವ್ದು ರಿಲೇಟೆಡ್ನು ಕೂಡ ಸೊ ಅವ್ರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅದಾಗುತ್ತೆ ಇದಾಗುತ್ತೆ ಅಂತ ಬರ್ತಾ ಇರೋಂಥ ಅಪ್ಡೇಟ್ಸ್ಗಳು ನೋಡೋಣ ಅದೇನಾಗುತ್ತೆ ಅಂತ ಅಪ್ಡೇಟ್ ನಂಬರ್ 5 ರಾಬಿನ್ ಉತ್ತಪ್ಪ ಅವರು ಮಾತಾಡಿದ್ರೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಇವಾಗ ಅವರ ಕ್ಯಾಪ್ಟನ್ಸಿನ ಏನು ಕಳ್ಕೊಂಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಕಳ್ಕೊಂಡಿದ್ದಾರಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿನ ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರ ಪ್ಲೇಸಲ್ಲಿ ಇವರೆಲ್ಲರೂ ಇದ್ದಿತ್ತು ಅಂತ ಅಂದಿದ್ರೆ ಅವರ ಲೈಫಲ್ಲಿ ಇದೆಲ್ಲ ಆಗ್ತಾ ಇರೋದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಏನು ಅನಿಸಿರೋದು ಅಂತಂದರೆ ಅವ್ರಿಗೆ ಒಂಥರ ಖುಷಿಯಾಗಿರೋದಂತೆ ಇಲ್ಲ ಗುರು ನನಗೆ ಕೇರ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನಿಸಿರೋದಂತೆ ಇಫ್ ಐ ವೇರ್ ಇನ್ ಹಾರ್ದಿಕ್ ಪಾಂಡ್ಯಾಸ್ ಪ್ಲೇಸ್ ಐ ವುಡ್ ಆ್ಯಕ್ಚುಲಿ ಫೀಲ್ ಟೇಕನ್ ಕೇರ್ ಆಫ್ ಅಂತ ಹೇಳಿದ್ದಾರೆ ಸೊ ಬೆಟರ್ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಸಿಂದ ಇಳಿಸಿರೋದು ಸದ್ಯದ ಮಟ್ಟಿಗೆ ಬೆಟರ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದೇನು ರೀಸನ್ ಇಟ್ಕೊಂಡು ಹೇಳಿದ್ರು ಅಂತ ಗೊತ್ತಿಲ್ಲ ಅದೇ ಅವರ ಲೈಫಲ್ಲಿ ಆಗ್ತಿರೋದು ಅದೆಲ್ಲ ನೋಡ್ಬಿಟ್ಟು ಹೇಳಿದ್ರು ಅಥವಾ ಅದೇನು ಹೇಳಿದ್ರು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಅವರ ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಬೋದು ಕ್ಯಾಪ್ಟನ್ಸಿಂದ ಇಳಿಸ್ತು ಅಂತಂದರೆ ಸೊ ಆ ಒಂದು ಆಸ್ಪೆಕ್ಟಲ್ಲಿ ಕೂಡ ಇವ್ರು ಹೇಳಿರ್ಬೋದು ಫುಲ್ ಪೊಟೆನ್ಷಿಯಲ್ ಅಂತಂದರೆ ಹಳೆ ಹಾರ್ದಿಕ್ ಪಾಂಡ್ಯ ಏನಿದ್ರು ಮುಂಬೈ ಇಂಡಿಯನ್ಸಲ್ಲಿ ಇದ್ದಂಥ ಹಾರ್ದಿಕ್ ಪಾಂಡ್ಯ ಅಂದರೆ ಇವಾಗಲೂ ಮುಂಬೈ ಇಂಡಿಯನ್ಸಲ್ಲಿ ಇರೋದು ಹಳೆ ಹಾರ್ದಿಕ್ ಪಾಂಡ್ಯ ಏನಿದ್ರು ಅವ್ರಿಗೆ ಕ್ಯಾಪ್ಟನ್ಸಿ ಬರೋಕ್ಕಿಂತ ಮುಂಚೆ ಇದ್ದಂಥ ಹಾರ್ದಿಕ್ ಪಾಂಡ್ಯ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ನ ನಾವು ಫುಲ್ಲಿ ಯುಟಿಲೈಸ್ ಮಾಡ್ಕೊಬೋದು ಅನ್ನೋ ಥರನೇ ಹೇಳಿರೋ ಥರ ಕಾಣಿಸ್ತಾ ಇದೆ ಅವರು ಸೊ ಅದು ಕೂಡ ಒಂದು ಪಾಸಿಟಿವ್ ಇರ್ಬೋದು ನೋಡೋಣ ಅದೇನಾಗುತ್ತೆ ಅಂತ ಆಸ್ ಎ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಆಡಿದಾಗ ಇಂಟರ್ನ್ಯಾಷನಲ್ಸಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಬಾ